ಉದಯಗಿರಿಯಲ್ಲಿ ನಡೆದಿದ್ದಂತ ಒಂದು ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರ ಜೊತೆಗೆ ಬಿಜೆಪಿಗೆ ಅಸ್ತ್ರ ಕೂಡ ಆಗಿರುವಂಥದ್ದು. ಮೈಸೂರಿನ ಉದಯಗಿರಿ ಗಲಾಟೆ ಪ್ರಕರಣದಲ್ಲಿ ಬೆಂಗಳೂರಿನಲ್ಲಿ ಸಿಎಂ ಮಹತ್ವದ ಸಭೆಯನ್ನ ಕರೆದಿರುವಂಥದ್ದು. ಸಿಎಂಗೆ ವರದಿಯನ್ನ ಸಲ್ಲಿಸಲಿರುವಂತ ಸಿಸಿಬಿ ಸರ್ಕಾರದ ವೈಫಲ್ಯ ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾವೆ. ಪೊಲೀಸರ ಬಗ್ಗೆ ಪರ ವಿರೋಧ ಹೇಳಿಕೆಗಳು ಕೂಡ ಬರ್ತಾ ಇರುವಂಥದ್ದು. ಇಂದು ಸಿಎಂ ಸಭೆ ಸ್ಥಳಕ್ಕೆ ಪರಮೇಶ್ವರ್ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇರುವಂಥದ್ದು. ಇನ್ನ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಂತವ ಎಲ್ಲಿ ತಲೆಮರೆಸ್ಕೊಂಡ, ಧರ್ಮಕ್ಕಾಗಿ ತಲೆಯನ್ನ ಕೊಡ್ತೀವಿ, ತಲೆಯನ್ನ ಕೂಡ ತೆಗಿತೀವಿ ಅಂತ ಇದ್ದಂತ ವ್ಯಕ್ತಿ ತಲೆಯನ್ನ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಗಲಾಟೆಗೆ ಕಾರಣ ಆಗಿದ್ದಂತ ಮುಫ್ತಿ ಮುಷ್ತಾಕ್ ಅವನಿನ್ನೂ ಕಾಣಿಸ್ಕೊಂಡಿಲ್ಲ. ದೂರು ದಾಖಲಾಗ್ತಾ ಇದ್ದಂತೆ ಆರೋಪಿ ನಾಪತ್ತೆ ಆಗಿರುವಂಥದ್ದು. ಕೇರಳಕ್ಕೆ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲು ಇಲ್ಲಿ ಗಮನಿಸೋದಾದ್ರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಆಳ ಎಷ್ಟಿದೆ ಅಂತ ನೋಡಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗಿದೆ. ಆ ಪ್ರಚೋದನಕಾರಿ ಭಾಷಣ ಮಾಡಿದಂಥವನು ಎಲ್ಲರನ್ನೂ ಕೂಡ ಉದ್ರೇಕಗೊಳಿಸಿ ಈಗ ನಾಪತ್ತೆ ಆಗಿದ್ದಾನೆ. ಇಲ್ಲಿ 11 ಜನ ಏನೋ ಅರೆಸ್ಟ್ ಮಾಡಲಾಗಿದೆ. ಇನ್ನೂ ಸಾಕಷ್ಟು ಜನ ಹುಡುಕುವಂಥ ಕೆಲಸ ಆಗ್ತದೆ. ಇದೊಂಥರ ಬಿಜೆಪಿಗೆ ಅಸ್ತ್ರ. ಕಾಂಗ್ರೆಸ್ನವರು ಅಮಾಯಕರು ಅಂತ ಕೆಲವರು ನಿನ್ನೆ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಯಾವ ರೀತಿಯಾಗಿ ಅವ್ರಿಗೊಂಥರ ಹೊಡೆತ ಕೊಡ್ಬೋದು ಇದು ಅಂತ ಆ ಭಾಗದಲ್ಲಿ ತಲೆಮಾಸಿದ ಏನೋ ಗುರುಗಳಿಂದ, ಧರ್ಮಗುರುಗಳಿಂದ, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಇಂಥವ್ರಿಂದನೇ ಒಂದಷ್ಟು ಇಡೀ ತಲೆಮಾರುಗಳು ಏನು ಹಾಳಾಗ್ತಾ ಇರುವಂಥದ್ದು. ಆ ಹುಡುಗರಲ್ಲಿ 14-15 ವರ್ಷ ಅದನ್ನೇ ಅವ್ರು ಬೇರೆ ಥರ ಹೇಳಿದ್ರು. ಡಿ ಕೆ ಶಿವಕುಮಾರ್ 14-15 ವರ್ಷ ಮುಸ್ಲಿಂ ಹುಡುಗರು ಹಂಗೆ ಮಾಡಿದ್ದಾರೆ ಅಂತ. ಸರಿ, 14-15 ವರ್ಷ ಆದರೆ ಮಕ್ಕಳವರು, ಚಿಕ್ಕ ಮಕ್ಕಳ ಅಮಾಯಕರವರು ಇಷ್ಟಿಷ್ಟೆಲ್ಲ ಕಲ್ಲುಗಳನ್ನು ಗುಡ್ಡೆ ಹಾಕಿದ್ರು. ಅವ್ರ ಮನೆಯವರು ಹೇಳ್ತಾರೆ ಅಲ್ಲಿ ಹತ್ರ ಹೋಗಿದ್ರಷ್ಟೇ, ನೋಡೋಕೆ ಹೋಗಿದ್ರು ಅಷ್ಟಕ್ಕೆಲ್ಲ ಹಿಂಗಾಗ್ಬಿಡ್ತು ಅಂತ. ಏನು ಹಿಂಗೆ ನೋಡೋಕೆ ಹೋಗಿದ್ರು ಅಂದರೆ ಅಷ್ಟು ರಾತ್ರಿಯಲ್ಲಿ ನೋಡೋಂಥದ್ದೇನು ವಸ್ತು ಪ್ರದರ್ಶನ, ಅದು ಕಲ್ಲಿಟ್ಕೊಂಡು ಗುಡ್ಡೆ ಹಾಕ್ಕೊಂಡು ಬಾರ್ಡ್ರಲ್ಲಿ ಇಟ್ಕೊಂಡಿರೋಂಗೆ ಯಾವ ರೀತಿ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಈ ತುಷ್ಟೀಕರಣದ ಪರಮಾವಧಿ ಆಗಿರೋದ್ರಿಂದ ಇದೆಲ್ಲ ಆಗ್ತಾ ಇರುವಂಥದ್ದು. ಮತ್ತು ಪ್ರಸಾದ್ ದತ್ತ ಅವರನ್ನ ಬೈಟ್ ಕೊಡ್ಬೇಕಾದ್ರೆ ಎತ್ತಾಕೊಂಡ್ಬರ್ತಾರೆ ಅಂತಂದ್ರೆ ಅಷ್ಟು ಕ್ವಿಕ್ಕಾಗಿ ಪೊಲೀಸರಿಗೆ ರಿಯಾಕ್ಟ್ ಮಾಡಲಿಕ್ಕೆ ಸ್ವಾತಂತ್ರ್ಯನೂ ಇರುತ್ತೆ ಮತ್ತು ಮಾಹಿತಿನೂ ಇರುತ್ತೆ. ಬೇರೆ ನಿಮಗೆ ಉದಯಗಿರಿಯಲ್ಲಿ ಇಷ್ಟೆಲ್ಲ ವ್ಯಕ್ತಿ ಯಾರಿವನು ಮುಫ್ತಿ ಮುಸ್ತಾಕ್ ಏನು ಮಾಡಿದಾನಲ್ಲ, ಆ ವ್ಯಕ್ತಿ ಇವತ್ತು ಕಾಣಿಸ್ತಾನೆ ಇಲ್ಲ. ಈ ತಲೆ ಕೊಡೋಕ್ಕೋ ರೆಡಿ ಅಂತ ಹೇಳಿದವನು ಇವತ್ತು ತಲೆ ಮರೆಸ್ಕೊಂಡು ಹೋಗಿದ್ದಾನೆ, ಕಾಣಿಸ್ತಾನೆ ಇಲ್ಲ. ಅವ್ನು ಯಾಕೆ ಇನ್ನೂ ಹಿಡಿದಾಕಿಲ್ಲ ಅಂತ ಏನು ವೀಕ್ ಇದೆ, ಅಥವಾ ಅಷ್ಟು ಪವರ್ಫುಲ್ ಅವನು, ಅಥವಾ ನಮ್ಮ ಪೊಲೀಸರ ಮಾಹಿತಿ ಕೊರತೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಮತ್ತು ರಾಜಕಾರಣಿಗಳು ಕೂಡ ಇಲ್ಲಿ ಗೃಹ ಇಲಾಖೆ ಮಾನ ಉಳಿಸ್ಕೊಳ್ಳೋಕ್ಕೆ ಅಥವಾ ತಮ್ಮ ಸ್ನೇಹಿತರ ಮಾನ ಉಳಿಸೋಕ್ಕೆ, ಪರಮೇಶ್ವರ್ ಮಾನ ಉಳಿಸೋಕ್ಕೆ ಇವರು ಪೊಲೀಸರದೇ ತಪ್ಪು. 100% ಮುಸ್ಲಿಂ ಏರಿಯಾಕ್ಕೆ ಯಾಕೆ ಕರ್ಕೊಂಡೋದ್ರು? 100% ಮುಸ್ಲಿಂ ಏರಿಯಾ ಅಂದರೆ ಇದನ್ನು ಪಾಕಿಸ್ತಾನದಲ್ಲಿ ಇದೆಯಾ? ಬಿಜೆಪಿ ಅವ್ರು ಕೇಳೋದು ಎಕ್ಸ್ಟ್ರೀಮ್ ಆದ್ರೂ ಇದು ಸರಿ ಅನ್ಸುತ್ತೆ ಕೆಲವೊಂದು ವಿಚಾರದಲ್ಲಿ. ಪಾಕಿಸ್ತಾನದಲ್ಲಿ ಇದೆ, ಅದು ಬೇರೆ ಜಾಗದಲ್ಲಿ ಇದೆ, ಅದು ಭಾರತದಲ್ಲೇ ಇದೆ ತಾನೆ. ಭಾರತ ಸಂವಿಧಾನ ಮತ್ತು ಕಾನೂನು ಪೊಲೀಸ್ ವ್ಯವಸ್ಥೆ ಅಂಡರ್ಲೇ ಬರುತ್ತಲ್ವಾ. ಸೊ ಇವರಿಗೆ ಅಕಸ್ಮಾತ್ ಈ ಧರ್ಮದ ಬಗ್ಗೆ ಮಾತಾಡಿದವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಇವರು ಯಾವ ಸಂವಿಧಾನವನ್ನು ಏನು ಧರ್ಮಗ್ರಂಥ ಅಂತ ಕರೀತಾರೆ, ಅವ್ರ ಧರ್ಮಗ್ರಂಥವನ್ನು ಮೀರಿ ಒಂದಷ್ಟು ನಾಟಕೀಯವಾಗಾದರೂ ಕೆಲವರು ಮಾತನಾಡ್ತಾರೆ, ಕೆಲವರು ನಾನು ಹೇಳ್ತಾರೆ ಮಾತನಾಡ್ತಾರಲ್ಲ, ಅಂಥವ್ರು ಅದಕ್ಕೆ ಮರ್ಯಾದೆ ಕೊಡೋದಿದ್ದರೆ ಯಾಕೆ ಕಲ್ಲು ತಗೋಬೇಕಾಗಿತ್ತು? ಹಾಗಿದ್ರೆ ಏನಾದರೂ ಹಾಕ್ಬಿಟ್ಟು ಅದೇ ಹಿಂದೂ ಧರ್ಮದ ಯಾರಾದರೂ ಹಾಕಿದ್ರೆ ಕಲ್ಲು ಹೊಡೆದ್ಬಿಟ್ಟು ಕೊಲ್ಲಕ್ಕೆ ಹೋಗ್ಬಿಡ್ತಾರ, DCP ಮೇಲೆ ಕೊಲ್ಲಕ್ಕೆ ಹೋಗ್ತಾರೆ ಅಂಥದ್ದು ಇವ್ರು ಯಾಕೆ ಮಾಡ್ತಾರೆ ಅಂತ. ಸೊ ಅದನ್ನು ಯಾವ ರೀತಿ ಎಕ್ಸ್ಕ್ಯೂಸ್ ಎಲ್ಲಿವರೆಗೆ ಕೊಡ್ತಾರೆ, ಮತ್ತು ಪ್ರತಿ ಸಲ 1000 ಜನದ ಮೇಲೆ ಕೇಸ್ ಹಾಕಿ ಆಮೇಲೆ ಕ್ಯಾಬಿನೆಟ್ ಬಂದಾಗ ಅಮಾಯಕರು ಅಥವಾ ದೊಂಬಿಲ್ ಆಗೋಯ್ತು ಅಂತೇಳಿ ಎಲ್ಲಿವರೆಗೆ ಆಕ್ಟಿವೇಟರ್ಗಳನ್ನು ಮಾಡಿ ಕ್ಲೀನ್ ಮಾಡಿ ಬಿಟ್ಕೊಡ್ತಾ ಇರ್ತಾರಲ್ಲ, ಅಲ್ಲಿವರೆಗೂ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಪೃಥ್ವಿ ಸರ್ ಪಟೇಲ್ರ, ಇಲ್ಲಿ ಒಂದು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅವರು ಇಡೀ ಸಮುದಾಯನೇ ಮುನ್ನಿಲ್ಲುತ್ತೆ ಅಂದರೆ, ಪ್ರತಿದಿನನೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಲಾಗ್ತಾ ಇರುತ್ತೆ. 80% ಇರುವಂಥ ಜನ ಏನಾದರೂ ಇದೇ ರೀತಿಯಾಗಿ ರೊಚ್ಚಿಗೆ ಹೋದರೆ ಎಲ್ಲಿಗೆ ಹೋಗುತ್ತೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ KN ರಾಜಣ್ಣ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸರ್ಕಾರ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಇವಾಗ ಅಟ್ ಪ್ರೆಸೆಂಟ್ ಇವಾಗ? ಯಾಕೆಂದರೆ ತುಂಬ ನಿಧಾನಗತಿಯಲ್ಲಿ ತನಿಖೆ ಮಾಡಿಸುವಂಥದ್ದು, ಬರೀ ಒಂದು 11 ಜನನ ಮಾತ್ರ ಅರೆಸ್ಟ್ ಮಾಡಿಸುವಂಥದ್ದು, ಮತ್ತು ಒಂದು ಕಡೆ ಅವರೆಲ್ಲರೂ ಕೂಡ ಬಾಲಕರು ಅಂತ ಹೇಳೋದು. ಸಮಾಜದ ಶಾಂತಿ ಕದಡುವಂಥವರು, ಕೋಮು ದಳ್ಳುರಿಯನ್ನು ಸೃಷ್ಟಿಸುವಂಥವರು, ಕೋಮು ಭಾಷಣ ಮಾಡುವಂಥವರು ಮತ್ತು ಜನರ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥವ್ರು, ಇಂಥವ್ರನ್ನ ಯಾವ ಸರ್ಕಾರಗಳು ವ್ಯವಸ್ಥೆ ಅವ್ರನ್ನೇನಾದರೂ ಬಗ್ಗು ಬಡಿಲಿಲ್ಲ ಅಂತ ಹೇಳಿದ್ರೆ, ಇದು ಬಹುಶಃ ಈ ದೇಶದಲ್ಲಿ ಮತ್ತೊಂದು ಬಾಂಗ್ಲಾ, ಅಫ್ಘಾನ್, ಪಾಕಿಸ್ತಾನ್, ಉಜ್ಬೇಕಿಸ್ತಾನ್ ಇಂಥ ಸ್ಥಿತಿ ಈ ದೇಶದಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇದನ್ನು ಮಟ್ಟ ಹಾಕಲಿಲ್ಲ ಅಂದರೆ ಯಾವುದೇ ಧರ್ಮ ಇರ್ಬೋದು, ಯಾರನ್ನು ಕೂಡ ಪ್ರಚೋದನೆ ಕಾರ್ಯಕ್ಕೆ ಬಿಟ್ಟರೆ ಆಯಿತಾ, ಅವ್ರಿಗೆ ಅವಕಾಶವನ್ನು ಕೊಟ್ಟರೆ ಅಲ್ಲೂ ಕೂಡ ನಿಮಗೆ ರಾಜಕೀಯವನ್ನು ನೋಡ್ತಾ ಹೋದರೆ ಬಹುಶಃ ಈ ದೇಶದ ಪರಿಸ್ಥಿತಿ ಗಲಭೆಗಳು ಸೃಷ್ಟಿ ಆಗ್ತವೆ. ಜಾತಿ ಹೆಸರು, ಧರ್ಮದ ಹೆಸರಲ್ಲಿ ಯಾರೋ ಅಮಾಯಕರು ಇದರಲ್ಲಿ ಬಲಿಯಾಗ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ನಿಜವಾಗ್ಲೂ ಸರ್ಕಾರ ಇಂಪ್ಲುಯೆನ್ಸ್ ಮಾಡ್ತಿದೆಯೇ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ಪೊಲೀಸ್ ಇಲಾಖೆ ನಿಜವಾಗ್ಲೂ ಆ ಮುಸ್ತಾಕ್ನ ಬಂಧಿಸಬೇಕಾಗಿದೆ. ಯಾರನ್ನೋ ಬಂಧಿಸ್ತಾರೆ, ಎಂತೆಂಥೋ ಟೆರರಿಸ್ಟ್ಗಳನ್ನ ಬಂಧಿಸ್ತಾರೆ. ಇದು ಸರ್ಕಾರ ನಾನು ಹೇಳ್ತೀನಿ, ಕಾಂಗ್ರೆಸ್ ಅವ್ರಿಗೊಂದು ತಲೆಯಲ್ಲಿರುತ್ತೆ, ಕಾಂಗ್ರೆಸ್ ಬಂದುಬಿಟ್ರೆ ನಾವು ಆರಾಮಾಗಿ ಏನು ಮಾಡಿದ್ರು ಬಚಾವಾಗ್ಬೋದು ಅಂತ ಅವ್ರದ್ದು ಅತಿರೇಕ ಇದೆಯಲ್ಲ,
ಅದನ್ನು ಫಸ್ಟು ಕಾಂಗ್ರೆಸ್ ಅವರು ತಲೆಯಿಂದ ತೆಗೆದುಹಾಕಬೇಕು. ಈ ದೇಶದಲ್ಲಿ ಅತಿಯಾದ ತುಷ್ಟೀಕರಣ ರಾಜಕಾರಣದಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶಾದ್ಯಂತ ಅಧಿಕಾರವನ್ನು ಕಳೆದುಕೊಳ್ಳಕ್ಕೆ ಬಂದಿರತಕ್ಕಂಥದ್ದು. ಅಲ್ಪಸಂಖ್ಯಾತ ತುಷ್ಟೀಕರಣ ಇವತ್ತು ಕಾಂಗ್ರೆಸ್ಗೆ ಮುಳುವಾಗಿರ್ತಕ್ಕಂಥದ್ದು. ಯಾರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದರೆ ಕಾಂಗ್ರೆಸ್ಗೆ ಇಂಥ ಸ್ಥಿತಿ ಬರ್ತಿರಲಿಲ್ಲ. ಈ ಪ್ರಕರಣದ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರು, ಗೃಹ ಸಚಿವರು ಯಾರಾದರೂ ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಉದಯಗಿರಿ ಪ್ರಕರಣದಲ್ಲಿ ಕೋಮುದಳ್ಳಿಗೆ ಕಾರಣರಾದು ಅಲ್ಲಿ ಶಾಂತಿಯನ್ನು ಕದಡಿರೋ ಅವ್ರನ್ನ ಬಿಟ್ಟರೆ ನಿಜವಾಗ್ಲೂ ಇವರು ಸರ್ಕಾರ ನಡೆಸೋಕ್ಕೆ ಕೆಲವೊಂದು ಪ್ರಕರಣ ತುಲನೆ ಮಾಡಿ ನೋಡ್ಲಾಗ್ತಾ ಇದೆ. ನಾಗಮಂಗಲದಲ್ಲಿ ನಡೆದಂಥ ಸಂದರ್ಭದಲ್ಲಿ 100 ಜನ ಭಾಗಿಯಾಗಿದ್ರಲ್ಲಿ 60 ಜನ ಒಂದೇ ದಿನದಲ್ಲಿ ಎತ್ತಾಕೊಂಡ್ಬಂದ್ರು. ಇದರಲ್ಲಿ ಒಂದು 200-300 ಜನ ಇದ್ರಂಥ ಸಂದರ್ಭದಲ್ಲಿ ಬರೀ 11 ಜನ ಮಾತ್ರ ಬಂಧನ ಮಾಡಿರುವಂಥದ್ದು ಕೂಡ ಟೀಕೆ ಗುರಿ ಆಗ್ತದೆ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಧನ್ಯವಾದ ಮಧು. ಹಾಗೆ ಚರಣ್ ಪಟೇಲ್ ಇಷ್ಟೋ ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.